ನಾವು ವಿಡಿಯೋ ಮಾಡ್ಕೊಂಡೋಣ ಇಲ್ಲಿಗೆ ಬಂದಿದ್ದೀವಿ ಅಂತ. ಯಾವ ಇವೆಲ್ಲ ನೋಡಿ ನನ್ನ ಮಗನ ನೋಡಿ ಡ್ರೆಸ್ ಚೇಂಜ್ ಮಾಡ್ತಾನೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಹಾಯ್ ಅಕ್ಕ ಇಲ್ಲಪ್ಪ ಅಕ್ಕ, ನಾವೇನು ಬುಕ್ಕಿಂಗ್ ಮಾಡಿಲ್ಲ. ನೋಡಿ ನಾವು ಬಂದಿರೋ ರೆಸಾರ್ಟ್ ರೋಡ್ ಹೆಂಗಿದೆ ಅಂತ, ಜಂಗಲ್ ಲೈಕ್ ರೆಸಾರ್ಟ್ ಅಂತ ರಿವ್ಯೂ ಕೊಡ್ತೀನಿ ಬನ್ನಿ ಇದ್ರದ್ದು ನೋಡಿ. ವಿಡಿಯೋ ಮಾಡ್ತಿದ್ದಂಗೆ ಸಂದೂಪ್ ತೆಗಿತಾನೆ ಇವರೊಬ್ಬ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಂಗಲ್ ಲೈಕ್ ರೆಸಾರ್ಟು ರಿವ್ಯೂ ಮಾಡ್ತೀನಿ. ಸೊ ಹೇಗಿದೆ, ಏನು ರೆಸಾರ್ಟು ಅವೈಲಬಲ್ ಇರುತ್ತಾ, ಮತ್ತು ಪ್ರೈಸ್ ರೇಂಜ್ ಏನಿದೆ, ಮತ್ತು ವರ್ತಾ ಪ್ರೈಸಿಗೆ ಅಂತ ಈ ರೆಸಾರ್ಟ್ನ ರಿವ್ಯೂ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ರೆಸಾರ್ಟ್ನ ಆಲ್ರೆಡಿ ಒಳಗಡೆ ಇದ್ದೀನಿ. ಪ್ಲೀಸ್ ನೋಡಿ, ಜಂಗಲ್ ಲೇಕ್ ರೆಸಾರ್ಟ್ ಸಕಲೇಶ್ಪುರ್. ಸೊ ಎಂಟ್ರೆನ್ಸ್ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಕಾಣಿಸೋದು ನಿಮಗೆ ಲೇಕು. ಸೊ ಇವರೇನು ಮಧ್ಯದಲ್ಲಿ ಮ್ಯಾನ್ಯುವಲ್ ಮಾಡಿದಾರಲ್ಲ ಲೇಕು, ಸೊ ಲೇಕೆ ನಿಮಗೆ ಫಸ್ಟ್ ಕಾಣಿಸೋದು. ದೊಡ್ಡ ಗೇಟ್ ಇದೆ ಎಂಟ್ರೆನ್ಸ್ ಆಗ್ತಿದ್ದಂಗೆ. ಸೊ ನಿಮಗೆ ರೈಟ್ ಸೈಡ್ಗೆ ಪಾರ್ಕಿಂಗ್ ಬರುತ್ತೆ. ಸೊ ಇಲ್ಲಿ ಪಾರ್ಕಿಂಗು ಪ್ಲಸ್ ಅದು ರಿಸೆಪ್ಷನ್ ಏರಿಯಾ ಬರುತ್ತೆ. ರಿಸೆಪ್ಷನ್ನು ಇಲ್ಲಿ ಕಾಮನ್ ಪಾರ್ಕಿಂಗ್ ಇರುತ್ತೆ. ಅದಾದಮೇಲೆ ರೂಮ್ಸ್ಗಳೆಲ್ಲ ನೋಡಿ ಆ ಕಡೆ ಇದೆ ರೂಮ್ಸ್. ಆ್ಯಂಡ್ ದಿಸ್ ಇಸ್ ಅ ಲೇಕ್. ಅದು ಕೂಡ ರೂಮ್ಸ್ಗಳೇ, ಅಲ್ಲೇನು ನೋಡ್ತಿದ್ದಾರಲ್ಲ ಅದು ಕೂಡ ರೂಮ್ಸ್ಗಳೇ. ಅದಾಗ್ತಿದ್ದಂಗೆ ನೋಡಿ ಇಲ್ಲೆಲ್ಲ ಸೈಕ್ಲಿಂಗ್ ಎಲ್ಲ ಇರುತ್ತೆ. ಸ್ವಲ್ಪ ಚೆನ್ನಾಗಿದೆ. ಬಟ್ ವ್ಯೂ ಅಂತ ಬಂದರೆ ಗೈಸ್ ನಿಮ್ಗೆ ಇಲ್ಲಿ ವ್ಯೂ ಅಂತ ಏನೂ ಸಿಗೋಲ್ಲ. ಜಸ್ಟ್ ಒಂದು ಲೇಕ್ ಮ್ಯಾನ್ಯುವಲ್ ಏನು ಲೇಕ್ ಬಿಲ್ಡ್ ಮಾಡಿದ್ದಾರೆ, ಅಲ್ಲಿ ಲೇಕ್ ಸಿಗುತ್ತೆ. ಅದಾದಮೇಲೆ ಮತ್ತು ರೂಮ್ಸ್ಗಳನ್ನ ನೋಡಿ ರೂಮ್ಸ್ಗಳು ಸಿಗುತ್ತೆ. ಸೊ ಇಂಡಿವಿಜುವಲ್ ರೂಮ್ಸು ಮತ್ತು ನಿಮ್ಮ ರೂಮ್ ಹತ್ರನೇ ಪಾರ್ಕಿಂಗ್ ಮಾಡ್ಕೋಬೋದು. 6000 ಅಂತೆ ಪರ್ ನೈಟು, ಮತ್ತು ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಅದಾದಮೇಲೆ ಇಲ್ಲೂ ಸ್ವಲ್ಪ ರೂಮ್ಸ್ ಇದೆ. ರೂಮ್ಸ್ಗಳೇನು ಜಾಸ್ತಿನೂ ಕೂಡ ಇಲ್ಲ. ಅದೇ ವ್ಯೂ ಅಂತ ಏನಿಲ್ಲ ಗೈಸ್, ಇದೊಂದು ಮ್ಯಾನ್ಯುವಲ್ ಆಗಿ ಲೇಕ್ ಮಾಡಿದ್ದಾರೆ. ಸೊ ನೋಡೋಣ ಬನ್ನಿ. ಇದು ನೋಡಿ ಹೆಂಗಿದೆ ಜಂಗಲ್ ರೆಸಾರ್ಟ್ ಸಕಲೇಶ್ಪುರ. ಪ್ಲೀಸ್ ಆ್ಯಕ್ಚುಲಿ ಏನು ಗೊತ್ತಾ, ನಾವೇನು ಬುಕ್ಕಿಂಗ್ ಮಾಡಿಲ್ಲ. ಸೊ ಹಂಗೆ ನೋಡೋಣ ಸಿಗುತ್ತೇನೋ ಅಂತ ಬಂದಿದ್ದೀವಿ. ಹಾಗೆ ಸಿಕ್ಕಿದ್ರೆ ಫೈನ್. ಬಟ್ ಅವ್ರು ಹೇಳ್ತಿದ್ದಾರೆ ಎಲ್ಲ ವೀಕೆಂಡ್ಸ್ ಥರ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಅಂತ. ನೋಡ್ತಾರೆ ಬಂದು ಎಲ್ಲ ಕಡೆ ಆಲ್ರೆಡಿ ಕಾರ್ಗಳು ನಿಂತಿದೆ, ಸೋಲ್ಡ್ ಔಟ್ ಆಗಿರುತ್ತೆ. ಇದೇ ಜಂಗಲ್ ಅಂದರೆ ಲೇಕ್ ಇದೆ ಇರಬೇಕು, ಅದಕ್ಕೆ ಜಂಗಲ್ ಲೇಕ್ ರೆಸಾರ್ಟ್ ಅಂತ. ಸಕತ್ತಾಗಲ್ಲ ಗೈಸ್ ಇದು. ನೋಡೋಣ ಬನ್ನಿ. ಇಲ್ಲಿ ನೋಡಿ ಇಲ್ಲೊಂದು ಸೆಂಟ್ರಲ್ ಸ್ಟೇಜ್ ಇದೆ. ಇಲ್ಲಿ ಏನಾದರೂ ಮೈ ಬಿ ನೈಟ್ ಫೈರ್ ಕ್ಯಾಂಪು ಮತ್ತು ಪರ್ಫಾರ್ಮೆನ್ಸು ಇಲ್ಲ ಇವೆಂಟ್ಸ್ ಏನಾದರೂ ಇಲ್ಲಿ ಶೆಡ್ಯೂಲ್ ಆಗುತ್ತೆ. ಅದಾದಮೇಲೆ ಇದು ಎಲ್ಲ ರೂಮ್ಸೇ. ಅದೊಂದು ಪಾತ್ ಮಾತ್ರ ಸೂಪರ್ ಆಗಿದೆ ಗೈಸ್, ಅದೊಂದು ಪಾತ್ ಮಾತ್ರ ಸಕ್ಕತ್ತಾಗೈತೆ. ಸೊ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರಂತೆ. ಆ್ಯಸ್ ಆಫ್ ನಾವು ಕರೆಂಟ್ಲಿ ಏನು ರನ್ನಿಂಗಲ್ಲಿಲ್ಲ. ಐ ಮೀನ್ ಮೇಲ್ಗಡೆ ದಿನ ಇಂಪ್ರೂವ್ ಮಾಡ್ತಿದ್ದಾರಂತೆ. ಕನ್ಸ್ಟ್ರಕ್ಷನ್ ನಡೀತದೆ. ಅಂತಿಲ್ಲ ಕೆಳಗಡೆ ಇದೇನಿದೆ ಈ ರೂಮ್ಸು ಮತ್ತು ಅಲ್ಲೇನಿದೆ 6 ರೂಮ್ಸು ಅದೆಲ್ಲ ಅವೈಲಬಲ್ ಇದೆ. ನೋಡಿ ಗೈಸ್, ಇದು ಬರಬೇಕು, ರೆಸಾರ್ಟಿಗೆ ಬರಬೇಕು ಅಂದರೆ ನೋಡಿ ಹೆಂಗೆ ಬರಬೇಕು. ಈ ನಾವು ಜಂಗಲ್ ಲೈಕ್ ರೆಸಾರ್ಟಿಗೆ ಬಂದಿದ್ದಾನೆ ಸಕಲೇಶ್ಪುರಕ್ಕೆ. ಹಾಯ್ ಹಾಯ್ ಅಕ್ಕ ಇಲ್ಲಪ್ಪ ಅಕ್ಕ, ಚಿನ್ನಮ್ಮ ಇಲ್ಲಿ ಅಕ್ಕ, ಅಕ್ಕ ಇಲ್ಲಿ. ಯಾವಾಗಲೇ ಸೈಕಲ್ ಓಡಿಸ್ದೆ ಇಬ್ರಿಗೂ ಗೊತ್ತಾ.
ಶಿಮ್ಸ್ ಅವ್ರು ನೋಡ್ತಿದಾರೆ, ಸಾಕು ಬನ್ನಿ. ಎಸ್ ನೋಡಿ ನನ್ನ ಮಗನ ನೋಡಿ ಎಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾನೆ ರೀ. ಎಲ್ಲಿ ಡ್ರೆಸ್ ಚೇಂಜ್ ಮಾಡೋದು ಗೈಸ್ ನೋಡಿ ಬರ್ಬೇಕಾರಲ್ಲ ಹೆಂಗೆ ಬಂದ ನೋಡಿ. ರೆಸಾರ್ಟ್ ಬುಕ್ ಮಾಡಿಲ್ಲ ಏನಿಲ್ಲ, ಹೋಗ್ಬೇಕಾದ್ರೆ ನೋಡಿ ಹೆಂಗೆ ಹೋಗ್ತಾರಲ್ಲ ಫುಲ್ ನೀಟಾಗಿ ಎಲ್ಲ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡಿ. ಇವ್ನು ನೋಡಿ ಮನಸ್ಸಿ ನೋಡಿ ಕಚ್ಕಿಚ್ಬಿಡುತ್ತು ನೋಡಿ. ರೆಸಾರ್ಟ್ ಎಲ್ಲ ಆಯಿತು, ಚೆಕ್ಔಟ್ ಆಗಿ ಹೋಗ್ತಾ ಇದೀವಿ ನೋಡಿ ಹೆಂಗಿದೆ ರೋಡ್ ಹೋಗೋದು ಅಂತ. ನಮ್ಮ ಹೆವಿ ಡ್ರೈವರ್ ಬೇರೆ ಹೆಂಗೆ ಓಡಿಸ್ತವ್ರೆ ಅಂದರೆ ನಮ್ಮ ಕಾರ್ ಕ್ರೇಜಿ ನೀವು ನೋಡಿ ಅಣ್ಣ ಮಾಡಿ ಹೆಂಗೆ ಕೂತವನೆ. ನಿಲ್ಕೋತಿದ್ದೆ ಗುರು ಇದ್ರ ಜೊತೆಗೆ. ನೋಡಿ ಟ್ರಿಪ್ಪು ಬಂದರೆ ಯಾವ್ಯಾವ ಥರ ಆ್ಯಂಗಲಲ್ಲಿ ಕ್ಯಾಮ್ರಾ ಶೂಟ್ ಮಾಡ್ತೀವಿ ಅಂತ ಇವಾಗ ಅವ್ರನ್ನ ಸನ್ರೂಪಲ್ಲಿ ನಿಲ್ಸೋಕೆ ಕೇಳ್ಬಿಟ್ಟು ಇಲ್ಲಿಂದ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಗೈಸ್ ಇದಿಷ್ಟು ಈ ರೆಸಾರ್ಟ್ನ ರಿವ್ಯೂ ಆಗಿತ್ತು. ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಾರ್ಟಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.